ನೋಡ್ರಿ, ಇವುಗಳನ್ನು ಬರೀಲಿಕ್ಕೆ ಬಂತು ಅಂದ್ರೆ ನಿಮಗೆ ಉತ್ತರ ಬರ್ತದೆ. ಇವೆಲ್ಲ ನಿಮಗೆ ಇದನ್ನ ಹೆಂಗ್ ಬರಿಬೇಕು ಅನ್ನೋದು ಹಚ್ಕೊಳಿಕ್ ಬರ್ಬೇಕು. ನಾ ಇದನ್ನ 4 ಆಪ್ಷನ್ಸ್ ಕೊಟ್ಟಿಲ್ಲ, ಇದನ್ನ ಹಚ್ಕೊಳಿಕ್ ಮೊದಲು ಬರ್ಬೇಕು ನಿಮಗೆ. ಇದು ಹಚ್ಕೊಳಿಕ್ ಬಂತು ಅಂದ್ರೆ ಇದನ್ನ ನೀವು ಪತ್ತೆ ಮಾಡ್ಲಿಕ್ಕೆ ಬರ್ತದೆ. ಇದನ್ನ ಹೆಂಗ್ ಹಚ್ಕೋಬೇಕು ಅನ್ನೋದು ತಿಳ್ಕೊಬೇಕು. ಇಂಥವೆಲ್ಲ ಪರೀಕ್ಷೆದಾಗ ಬಿದ್ದು ಅಂದ್ರೆ ಇದನ್ನು ಹೋಲುವುದು, ಇದನ್ನು ಹೋಲುತ್ತದೆ. ಹೆಂಗ ಅದನ್ನ ಬಾಯಲೇನೆ ನೋಡ್ರಿ, 4 ದಶಾಂಶ ಇಲ್ಲಿಯೂ ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ, ಬಿಟ್ಬಿಡಿ. ಇದು 5 ಶತಾಂಶ ಇಲ್ಲಿಯೂ ಅದ, ಇಲ್ಲಿಲ್ಲ, ಇದು ಹೋತು. ಇದು 5 ಶತಾಂಶ ಇಲ್ಲಿ ಅದ, ಇದು ಅದ, ಇಲ್ಲಿಲ್ಲ, ಇಲ್ಲಿಲ್ಲ. ಆಮೇಲೆ 0 ಅಂತೂ ಇಲ್ಲಿ ಅಲ್ಲ. 7 ಶತಾಂಶದಿಂದ ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ. ದಶ ಸಹಸ್ರಾಂಶ ಅಂದ್ರೆ ಹೆಂಗೆ ಬರಿಬೇಕು ಅನ್ನೋದು ಹೇಳತ್ತನ್ನ ನೋಡ್ರಿ. ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ, 0. ಇದು ದಶ ಸಹಸ್ರಾಂಶ. ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ ಅಂದ್ರೆ ಹಿಂಗಿರ್ತಾವ. ಅಂದರೆ ಈಗ ನಾವು ಕ್ರಮಬದ್ಧವಾಗಿ ನೀವು ಅದನ್ನ ಹೆಂಗೆ ಬರ್ಕೋಬೇಕಂದ್ರೆ ಅಲ್ಲಿ ಎಷ್ಟು, ಇಲ್ಲಿ 7ರ ಮುಂದೆ ಎಷ್ಟಕ್ಕೆ 1 2 3 ಅಂದ್ರೆ 3 0 ಬಂದಿರಬೇಕು. ಇದನ್ನು ತಿಳ್ಕೊರಿ. ಯಾಕಂತಂದ್ರೆ ನಿಮ್ಗೆ ಹೆಂಗೆ ಹಚ್ಚಬೇಕು ಅನ್ನೋದು ತೋರಿಸಿದ್ನ. ಈಗ ಅದರ ಪ್ರಕಾರ ನಾವು ಉತ್ತರ ನಾವು ಹೊರಗಿಡೋಣ. 3 ಅದ ಕರೆಕ್ಟ, 4 ದಶಾಂಶದ ಇದು ಕರೆಕ್ಟ್. ಆಮೇಲೆ ಏನದ 5 ಶತಾಂಶದ ಇದು ಕರೆಕ್ಟ್. ಆಮೇಲೆ 0 ಬಿಟ್ಟು ಬಿಡ್ರಿ, 7 ಅಂದಾಗ ನೋಡ್ರಿ, ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ, ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ. ಏನು ಹೇಳೋಣ? ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ. ನೋಡ್ರಿ, ಈಗ ಈ 7 ಇಲ್ಲಿ ಹೋತಂದ್ರೆ 3 0 ಬರ್ತಾವೆ. ಇದು ಎಲ್ಲದ ಹುಡುಕಿ ಅಂದರೆ ಈಗ ಯಾವುದು ಉತ್ತರ ಆಗ್ತದೆ? 1 2 3 4, 1 2 3 4, 2 ಇದು 10. ಉತ್ತರ ಬಿ. ನೋಡಿ ಅದನ್ನು ಸರಿಯಾಗಿ. ಆಮೇಲೆ ಇದನ್ನ ದಶಮಾಂಶದ ಬರೀ ಈ 0 ಜಾಗದ 7 ಇಟ್ಬಿಟ್ರೆ ಅದು 3 0 ಬರ್ತಾವೆ. ದಶ ಸಹಸ್ರ 3 ಬಿಡಿ. ನೋಡ್ರಿ ಹೆಂಗೆ ಬರಿಬೇಕು. 3 ಬಿಡಿ ಅಂದ್ರೆ 3 ಗುಂಡ್ಲೆ 1 ಬರೋಬ್ಬರಿ 3 ಬಿಡಿ ಆಯ್ತು. 5 10, 5 ಗುಂಡ್ಲೆ 10 ಬರೋಬ್ಬರಿ 50. 4 100, 4 100, 4 ಗುಂಡ್ಲೆ 100 ಬರೋಬ್ಬರಿ 400. 2 400 ಅದರಿಂದ 2 ಶತಾಂಶ, 2 ಶತಾಂಶ ಬರೋಬ್ಬರಿ 0.02. ಆಮೇಲೆ 3 ದಶ ಸಹಸ್ರಾಂಶ, 3 ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ, 3 ದಶ ಸಹಸ್ರ. 1 2 3 4, 1 2 3 4, 4 ಕೈಯಿಂದ 3 ಬರಿಬೇಕು. 1 2 3 4, 3 ಇದೊಂದು 3 ದಶಾಂಶ, ಶತಾಂಶ, ಸಹಸ್ರಾಂಶ, ದಶ ಸಹಸ್ರಾಂಶ. 2 ದಶಾಂಶ, 2 ದಶಾಂಶ ಅಂದ್ರೆ ಹೆಂಗೆ ಹಚ್ಕೋಬೇಕು? 0.2, 2 ದಶಾಂಶ, 3 ದಶಾಂಶ. ನೋಡಿ 3 ದಶಾಂಶ. ಆಮೇಲೆ ಏನು ಹಚ್ಕೋಬೇಕು? 0.3. ಇವುಗಳ ಮೊತ್ತ ಎಷ್ಟು? ಈ ದಶಾಂಶ ಬರೋಬ್ಬರಿ ಎಷ್ಟು ಅಂತ ಕೇಳಿ ಸರಿಯಾಗಿ ಹಚ್ಕೊಂಡು ಬಿಡ್ರಿ. ಈಗ 3 ದಶಾಂಶ ಆಯ್ತು, 3 ಹಚ್ಕೋರಿ. ಲಾಸ್ಟಕ್ಕೆ ಎಷ್ಟದ ನೋಡ್ರಿ? 1 2 3 4 ಸ್ಥಾನ ಮಾಡ್ಕೋರಿ. 1 2 3 4 ಪ್ಲಸ್ 50 ಹಚ್ಕೋರಿ. ಬಿಂದು 0 0 0 0. ಆಮೇಲೆ 400 ಹಚ್ಕೋರಿ. 400 0 0 ಬಿಂದು 0 0 0 0 ಪ್ಲಸ್ ಇಷ್ಟು ನೀವು ಪರ್ಫೆಕ್ಟ್ ಕಲ್ತ್ರಿ ಅಂದ್ರೆ ನಿಮಗೆ ಇಂಥ ಬೇಸಿಕ್ ಸ್ಟಡಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಚಾಲೆಂಜ್ ಇದು ನಿಮಗೆ. ಆಮೇಲೆ ಮುಂದೆ ನೆನೆಸ್ತೀರಿ ನೀವು. ಈ ಅಭ್ಯಾಸದ ಕಲಿಯೋದ್ರ ಮುಂದೆ ಏನು ಫಾಯ್ದೆ ಅದ? ಬ್ಯಾಂಕಿನ ಆಫೀಸರ್ ಆಗ್ತೀರಿ. ಇದು ತಿಳ್ಕೊಂಡು ಬಂದು
ಇದು ಎಷ್ಟು ಶ್ರಮಪಟ್ಟು ಮಾಡ್ಲಿಕ್ಕತ್ತಂದ್ರೆ ಎಲ್ಲರೂ ನನ್ನ 30 ವರ್ಷದ ನಾ ಶಾಣೆ ಅಂತ ಮಾಡಂಗಿಲ್ಲ, ನಾನು ಹುಡುಗರಿಗೆ ಏನು ಕಲಿಸಿದೆ ಅನ್ನೋದು ತೆಗಿಲಿಕ್ಕತ್ತದ ಅಷ್ಟೇ. ನೋಡ್ರಿ 2 ಶತಾಂಶದ ಅದನ್ನ ನಾವು ಹೆಂಗೆ ಇಡಬೇಕು ನೋಡ್ರಿ. 2 ಶತಾಂಶ. ಆಮೇಲೆ ಇದು 0.0.0003 ಇಲ್ಲಿ 2 0 ಕೊಡಬೇಕು. 0.2 0.2 ಅವೆಲ್ಲ ಪ್ಲಸ್ ಇವು, ಪ್ಲಸ್ ಮಾಡಿ. ಯಾಕೆ ಎಷ್ಟು ಅಂತ ಕೇಳ. 0.3 0.3 1 2 3 4 5 6 7 1 2 3 4 5 6 7 0 3 0 2 5 ಬಿಂದು 453. ಯಾರು ಇಷ್ಟಿಟ್ಟಿರೋ ಉತ್ತರ ಕರೆಕ್ಟ್. ಇದೇನೋ ಆಪ್ಷನ್ಸ್ ಅಲ್ಲ, ನೀವು ಸ್ಥಾನದಲ್ಲೇ ಪರ್ಫೆಕ್ಟ್ ಹಚ್ಕೊಳಿಗೆ ಬರಲಿ ಅಂತ ತಿಳ್ಕೊಂಡು ಮಾಹಿತಿ ಹಾಕೀನಿ. ಇದನ್ನು ಚೆನ್ನಾಗಿ ತಿಳ್ಕೊಂಡು ನೀವು ಅಭ್ಯಾಸನ ಮಾಡಿರಿ. ನೀವು ನೋಡ್ರಿ ನಿಮ್ಮ ಕೈ ಹಿಡಿಯೋರೇ ಯಾರು ಇಲ್ಲ. ಎಷ್ಟು ನಾ ಹೇಳ್ತೀನಿ ಇದರ ಬಗ್ಗೆ ನಿಮಗೆ ಇನ್ನು ಮುಂದೆ ಗುರುತಾಗ್ತದೆ. ಇದರದ್ದು ಬೆಲೆ ಏನು ಗುರುತಾಗ್ತದಂದ್ರೆ ಇದನ್ನು ಯಾರು ಸಬ್ಸ್ಕ್ರೈಬ್ ಆಗ್ತೀರಿ, ಯಾರು ಕಲಿತೀರಿ, ಆಮೇಲೆ ಇದ್ರದ್ದು ಉಪಯೋಗ ಯಾರು ತೊಗೋತೀರಿ. ನಾ 10ಕ್ಕೆ 7ನೇ 10ಕ್ಕೆ ಭಾಳ ಹೆಲ್ಪ್ ಆಗ್ತಾವ. 3 ದಶಾಂಶ ಭಿನ್ನ ರಾಶಿ ನೋಡಿ. ಇಂಥ ಪರೀಕ್ಷೆದಾಗ ಕೇಳಿದ್ರೆ ಏನು ಮಾಡೋದು? ಉತ್ತರ ಸಂಖ್ಯೆ ಎ. ಇಂಥ ಪ್ರಶ್ನೆಗಳನ್ನು ಹಾಕಿ 50 ಗಣಿತ ತೆಗೆದು ಬಿಟ್ರೆ ಸೈನಿಕ್ ಸ್ಕೂಲ್ನಾಗ 150 ಗಣಿತ ಬಂದು ಬಿಡ್ತಾವ ಮಾರ್ಕಸ್. ಇಂಥವು ಹಾಕಿಬಿಟ್ರೆ ಏನು ಬರ್ತದೆ ನೋಡಿದಾಗ. ಸೈನಿಕ್ ಸ್ಕೂಲ್ನಾಗೂ ಈಗ ಭಾಳ ಅತಿ ಈಸಿ ಕ್ವಶನ್ ಪೇಪರ್ ತೆಗೆದ್ರಂದ್ರೆ ಮಕ್ಕಳ ಒಂದು ಇಂಟೆಲಿಜೆನ್ಸಿ ಇದ್ದು ಹುಡುಗರು ನಮಗೆ ಸಿಗೋದು. ಸರಳವಾದ ಪ್ರಶ್ನೆ ಹಾಕಿದ್ರೆ ನಮ್ಮ ಹುಡುಗರು ಸಿಗ್ತಾವ. ಸರಳವಾದ ಪ್ರಶ್ನೆ ಹಾಕಿದ್ರೆ ಏನು ಸಿಗ್ತಾವ? ನಮಗೆ ವಿದ್ಯಾರ್ಥಿಗಳು ಸಿಗ್ತಾವ. ಕಠಿಣವಾದ ಪ್ರಶ್ನೆಗಳನ್ನು ಹಾಕಿ ನಾವು ಪೇಪರ್ ತೊಗೊಂಡು ವಿದ್ಯಾರ್ಥಿಗಳನ್ನು ತೊಗೊಂಡ್ರೆ ನಮಗೇನು ಸಿಗ್ತಾವ? ಪ್ರತಿಭಾವಂತ ವಿದ್ಯಾರ್ಥಿಗಳು ಸಿಗ್ತಾವೆ. ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಜರಾಮರವಾಗಿ ಹೆಸರು ಉಳಿತದ ಸಾಲಿ. ಬರೀ ಹುಡುಗರನ್ನು ಬಾಳೆ ಮಾಡ್ಕೊಂಡು ಬಿಟ್ರೆ ಏನಾಗ್ತದ? ಅದು ಶಿಕ್ಷಣ ಸಂಸ್ಥೆಗೆ ಗೌರವ ಬರೋದಲ್ಲ. ಒಂದೊಂದು ಸ್ಕೂಲ್ಗಳಲ್ಲಿ 1 ಮಾರ್ಕಸ್ ಕಡಿಮಿದ್ರೆ ಅಡ್ಮಿಷನ್ ಕೊಡಲ್ಲ. ಅಂತ ಸ್ಟ್ರಿಕ್ಟ್ ಸ್ಕೂಲ್ ಅವರು ಕಡ್ಡಾಯವಾಗಿ ಎಂಟ್ರೆನ್ಸ್ ತಗೋತಾರ. ಅವು ಇನ್ನೂವರೆಗೆ ರಾಷ್ಟ್ರೋತ್ಥಾನ ಸ್ಕೂಲ್ಗಳು ಇಲ್ಲೆಲ್ಲ ಬೆಂಗಳೂರಾಗ ಕೆಲವೊಂದು ಸ್ಕೂಲ್ಗಳವ. ಬೇಕಾದಷ್ಟ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಆ ಹುಡುಗರನ್ನು ಒಳಗಡೆ ತೆಗೆದುಕೊಳ್ಳುವುದಿಲ್ಲ. ಅಂಥ ಸ್ಕೂಲ್ಗಳು ಇಂಥವು ನೀವು ಕಲ್ತಂಥ ಶಾಲೆಗೆ ಹೋಗಿಬಿಟ್ರೆ ಕಣ್ಣು ಮುಚ್ಚಿ ತೊಗೊಂಡ್ಬಿಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು? ಮಕ್ಕಳಿಗೆ ಕಠಿಣವಾದ ಪ್ರಶ್ನೆಗಳನ್ನು ಹಾಕಿ ರಿವಿಷನ್ ಮಾಡಿಸಿ ಸರಳವಾಗಿ ತಿಳಿಯಂಗೆ ಹೇಳೋದೇ ನಮ್ಮ ಕೆಲಸ. ಅದು ಬರಂಗಿಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಅದನ್ನು ಹೆಂಗೆ ಮಾಡಬೇಕು, ಹೆಂಗೆ ಕಲಿಸ್ಬೇಕು, ಹೆಂಗೆ ತಿಳ್ಕೋಬೇಕು, 1 2 3 4 ಸಲ ಪದೇ ಮಕ್ಕಳಿಗೆ ಹೇಳೋದ್ರಿಂದ ಏನಾಗಿಬಿಡ್ತದೆ? ಅರ್ಥ ಆಗಿಬಿಡುತ್ತದೆ ಗಣಿತ. ಯಾವ ಮಕ್ಕಳಿಗೂ ಸಡನ್ನಾಗಿ ಯಾವ ಅಭ್ಯಾಸನೂ ಹತ್ತೋದಿಲ್ಲ. ಮೊದಲ ರೀತಿ ಪ್ರಕಾರ ಗುಣಾಕಾರ, ಭಾಗಾಕಾರ, ದೊಡ್ಡ ಭಾಗಾಕಾರಗಳು, ಆಮೇಲೆ ಭಿನ್ನ ರಾಶಿಗಳನ್ನು ಕನಿಷ್ಠ ರೂಪಕ್ಕೆ ತರೋದು. ಇನ್ನು ನನ್ನ ಸೀರಿಯಲ್ ಅನುಕ್ರಮದ ಸಂಖ್ಯೆ, ನೀವು ಅನುಕ್ರಮ ಅಭ್ಯಾಸ ನಿಮಗೆ ಒಂದು OTB ಅಂತಂತ ಒಂದು ನಿಮ್ಗೆ ಇದು ಸಿಗ್ತದೆ. ಏನೋ ಯೂಟ್ಯೂಬ್ದೊಳಗೆ OTB ಅಂತ ಸೀರಿಯಲ್ ಸಿಗ್ತದೆ. ನೀವು ಅದನ್ನು ಸರ್ಚ್ ಮಾಡಿರಿ. OTB ಅನುಕ್ರಮ ಬರೋದ್ರಿಂದ 250 ವಿಡಿಯೋ OTB ಬರ್ಕೊಡ್ರಿ ನೀವು. ಅದು SL ನಂಬರ್ 2 3ದಾಗ ಏನೋ ಅದ. ಅದನ್ನು ಪೂರ್ತಿ ಅಭ್ಯಾಸ ಮಾಡಿಸ್ರಿ. ಅದನ್ನು ತೆಗೆದು ನೋಡ್ರಿ. ನನಗೆ ನೀವು ಆಮೇಲೆ ಫೋನ್ ಮಾಡಿರಿ ಆ ನಂಬರ್ಗೆ. ತೆಗೆದು ನೋಡ್ರಿ. ಅದು ಅಭ್ಯಾಸ ಅಷ್ಟೇ. ಎಲ್ಲ ಅದರ ಲೆಕ್ಕಗಳು, ಸರಳ ಬಡ್ಡಿ, ಅವಧಿ, ದರ ಎಲ್ಲ ಲೆಕ್ಕಗಳು ಚೆನ್ನಾಗಿ ನೋಡ್ರಿ. ಯೂಟ್ಯೂಬ್ ಸರ್ಚ್ ಮಾಡಿ ಎಲ್ಲ ಅಭ್ಯಾಸ ಮಾಡಿಸ್ರಿ. ಥ್ಯಾಂಕ್ ಯು ವೈಸ್.